Check it. Okay, we'll get into God's word. ನಾವು ದೇವರ ವಾಕ್ಯಕ್ಕೆ ಹೋಗೋಣ. Turn your Bible to 1 Corinthians 15th chapter verse 57. ಮೊದಲನೇ ಕೊರಿಂಥ 15ನೇ ಅಧ್ಯಾಯ 57ನೇ ವಚನ. This is our new year promise. ಇದು ನಮ್ಮ ಹೊಸ ವರ್ಷದ ವಾಗ್ದಾನವಾಗಿದೆ. Still so much to learn from this scripture. ಈ ವಾಕ್ಯದಿಂದ ಇನ್ನು ಎಷ್ಟೋ ವಿಷಯಗಳು ಕಲಿಯುವಂತದ್ದಾಗಿದೆ. But thanks be to God who gives us victory through our Lord Jesus Christ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. Hallelujah. Hallelujah. All of you saying is thanks be to God who gives me victory through my Lord Jesus Christ. ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ, ಆತನಿಗೆ ಸ್ತೋತ್ರ. You should tell with your mouth every day. ಇದನ್ನು ಪ್ರತಿದಿನವೂ ನಿಮ್ಮ ಬಾಯಿಂದ ಅರಿಕೆ ಮಾಡಿರಿ. You keep telling it, you keep thinking about it, you will meditate day and night, then you will get a revelation of the scripture. ಈ ವಾಕ್ಯವನ್ನು ನೀವು ಅರಿಕೆ ಮಾಡ್ತಾ ಇರಿ ಹಗಲು ರಾತ್ರಿ ಈ ವಾಕ್ಯವನ್ನು ಧ್ಯಾನ ಮಾಡ್ರಿ, ನಂತರ ಈ ವಾಕ್ಯದ ಪ್ರಕಟಣೆ ಜ್ಞಾನ ನಿಮಗೆ ಉಂಟಾಗ್ತದೆ. You have learned we have victory over sin, victory over poverty, victory over in an area of career, victory over Satan, so many things you have learned. ಮತ್ತು ನೀವು ಅನೇಕ ವಿಷಯಗಳನ್ನು ಕಲ್ತಿದ್ದೀರಿ. ನಿಮ್ಮ ಆರ್ಥಿಕ ವಿಷಯದಲ್ಲಿ ಜಯವನ್ನು ಕಾಣ್ತೀರಿ, ಪಾಪದ ಮೇಲೆ ಜಯವನ್ನು ಕಾಣ್ತೀರಿ, ಸೈತಾನನ ಮೇಲೆ ಜಯವನ್ನು ಕಂಡಿರಿ ಎಂಬುದಾಗಿ. Because you have victory, in next verse 50 it says you should be steadfast, unmovable, always abound in the work of the Lord. ಮತ್ತು ನಿಮಗೆ ಜಯ ಇರುವ ಕಾರಣ ಮುಂದಿನ ವಚನ ಹೇಳ್ತದೆ, ಆದದರಿಂದ ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿ ಇರಿ, ಯಾವಾಗಲೂ ಕರ್ತನ ಸೇವೆಯಲ್ಲಿ ಪ್ರಯಾಸ ಪಡಿರಿ ಎಂಬುದಾಗಿ. So I told you, work of the Lord means it's not preaching and teaching, it's not about stage. ಮತ್ತು ಕರ್ತನ ಸೇವೆ ಎಂಬುದಾಗಿ ಹೇಳುವಾಗ ಕೇವಲ ಬೋಧಿಸುವುದು ಕಲಿಸುವುದಲ್ಲ, ಕೇವಲ ಸ್ಟೇಜ್ ಅಲ್ಲ. The work whatever the Lord has given you. ಕೆಲಸ ಅಂದ್ರೆ ದೇವರು ಯಾವುದೆಲ್ಲ ಕೆಲಸ ನಿಮಗೆ ಕೊಟ್ಟಿದ್ದಾನೋ. Even if you are a housewife, the work is given by God. ಒಂದು ವೇಳೆ ನೀವು ಮನೆಯಲ್ಲಿ ಇರುವಂತ ಹೆಂಡತಿ ಆಗಿರುವುದಾದ್ರೂ ಸಹ ಆ ಒಂದು ಕೆಲಸ ದೇವರು ನಿಮಗೆ ಕೊಟ್ಟಿರುವಂತದ್ದಾಗಿದೆ. You should always abound in the work of the Lord. ಮತ್ತು ಅಲ್ಲಿ ವಾಕ್ಯ ಇರ್ತದೆ, ನೀವು ಯಾವಾಗಲೂ ಕರ್ತನ ಸೇವೆಯಲ್ಲಿ ಪ್ರಯಾಸ ಪಡಿರಿ, ಅಂದ್ರೆ ಹೆಚ್ಚಾಗಿ ಮಾಡಿರಿ. You should be steadfast, unmovable. ನೀವು ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರಿ. And you can cause a revival through your work. ಮತ್ತು ನಿಮ್ಮ ಕೆಲಸದ ಮೂಲಕ ನೀವು ಉಜ್ಜೀವನವನ್ನು ತರಬಹುದು. I mean, say in English, I'll be steadfast, unmovable, always. I will abound in the work of the Lord. I will cause revival through my work. ನಾನು ಸ್ಥಿರಚಿತ್ತನಾಗಿಯೂ ನಿಶ್ಚಲವಾಗಿಯೂ ಇರುವೆನು, ನಾನು ಕರ್ತನ ಸೇವೆಯಲ್ಲಿ ಪ್ರಯಾಸ ಪಡುವೆನು, ನನ್ನ ಕೆಲಸದ ಮೂಲಕ ನಾನು ಉಜ್ಜೀವನವನ್ನು ತರುವೆನು. This is very important. ಇದು ಬಹಳ ಪ್ರಾಮುಖ್ಯವಾಗಿದೆ. Actually, this is actually our Protestant Reformation foundation it is. ಮತ್ತು ಈ ಪ್ರೊಟೆಸ್ಟೆಂಟ್ ರಿಫಾರ್ಮೇಷನ್ ನ ಒಂದು ಮೂಲ ಒಂದು ಬುನಾದಿ ಇದಾಗಿದೆ. But this promise starts with the word but. ಆದ್ರೆ ಈ ಒಂದು ವಾಗ್ದಾನ ಪ್ರಾರಂಭವಾಗುವಾಗ ಆದರೆ ಎಂಬ ಪದದ ಮೂಲಕ ಅದು ಪ್ರಾರಂಭವಾಗ್ತದೆ. So what is written from verse 1 to 56 is very important. ಅದಕ್ಕಾಗಿ 1ನೇ ವಚನದಿಂದ 56ನೇ ವಚನ ಏನೆಲ್ಲ ಬರೆಯಲ್ಪಟ್ಟಿದೆಯೋ ಅದು ಬಹಳ ಪ್ರಾಮುಖ್ಯವಾಗಿದೆ. It talks about the death, burial and resurrection of Jesus. ಅದು ಯೇಸು ಕ್ರಿಸ್ತನ ಮರಣ, ಉಳುವಿಕೆ, ಪುನರುತ್ಥಾನದ ಬಗ್ಗೆ ಮಾತಾಡ್ತದೆ. It talks about Adam, it talks about Jesus. ಅದು ಆದಾಮನ ಬಗ್ಗೆ ಮಾತಾಡ್ತದೆ, ಯೇಸು ಬಗ್ಗೆ ಮಾತಾಡ್ತದೆ. It says our earthly man, that is our natural man, came from Adam. ಮತ್ತು ಅಲ್ಲಿ ಹೇಳಲ್ಪಡ್ತದೆ ನಮ್ಮ ಭೌತಿಕವಾದ ಶರೀರವು ಆದಾಮನಿಂದ ಬಂದದ್ದಾಗಿದೆ. Our spirit came from Jesus. ನಮ್ಮ ಆತ್ಮ ಯೇಸುವಿನಿಂದ ಬಂದದ್ದಾಗಿದೆ. Hallelujah. Hallelujah. And it is saying Jesus is coming back again. ಅಲ್ಲಿ ಹೇಳ್ತದೆ ಯೇಸು ಮತ್ತೆ ತಿರುಗಿ ಬರ್ತಾನೆ. It talks about the second coming of Jesus. ಅಲ್ಲಿ ಯೇಸುವಿನ ಎರಡನೇ ಬರಣದ ಬಗ್ಗೆ ಮಾತಾಡ್ತದೆ. I mean, all the signs about the second coming of Jesus is over. ಯೇಸು ಕ್ರಿಸ್ತನ ಎರಡನೇ ಬರಣದ ಎಲ್ಲ ಸೂಚನೆಗಳು ಅದು ಮುಗಿಯಲ್ಪಟ್ಟಿದೆ. Anytime he can come. ಅದು ಯಾವುದೇ ಸಮಯದಲ್ಲಿ ಆತನು ಬರಬಹುದು. But when he comes, here the Bible says we all will be taken up.
in the twinkling of a light. ಮತ್ತು ಆತನು ಬರುವಾಗ ಬೈಬಲ್ ಹೇಳ್ತದೆ ನಾವು ಕಣ್ರೆಪ್ಪೆ ಬಡಿಯಷ್ಟರೊಳಗಾಗಿ ಎತ್ತಲ್ಪಡುತ್ತೇವೆ. So this talks about the rapture also. ಮತ್ತು ಈ ಒಂದು ಅಧ್ಯಾಯದಲ್ಲಿ ಎತ್ತಲ್ಪಡುವಿಕೆ ಬಗ್ಗೆ ಸಹ ಮಾತಾಡ್ತದೆ. Hallelujah. Hallelujah. But some have a doubt when Jesus comes whether we'll go up or not. ಕೆಲವೊಬ್ಬರಿಗೆ ಸಂಶಯ ಇದೆ, ಯೇಸು ಬರುವಾಗ ನಾವು ಎತ್ತಲ್ಪಡ್ತೇವಾ, ನಾವು ಹೋಗ್ತೇವಾ ಇಲ್ವಾ? I used to tell, no, I used to always hear messages, threatening messages. ನಾನು ಯಾವಾಗಲೂ ನನಗೆ ಭಯಪಡಿಸುವಂತ ವಾಕ್ಯಗಳನ್ನು ಕೇಳ್ತಾ ಇದ್ದೆ, If ಸಂದೇಶಗಳನ್ನು ಕೇಳ್ತಾ Jesus ಇದ್ದೆ. comes today, are you ready? ಯೇಸು ಇವತ್ತು ಬರುವುದಾದರೆ ನೀನು ಸಿದ್ಧನಾಗಿದ್ದೀಯಾ? Immediately one silent prayer I'll make. ತಕ್ಷಣ ಒಂದು ನಿಶಬ್ದದ ಪ್ರಾರ್ಥನೆ ಮಾಡ್ತಾ ಇದ್ದೆ. Lord, not today. ದೇವರೇ ಇವತ್ತು ಬರಬೇಡ, Tomorrow you come. ನಾಳೆ ಬಾ. Why? ಯಾಕೆ? I used to feel sin consciousness. ನಾನು ಪಾಪಿ ಎಂಬುದಾಗಿ ಆ ಒಂದು ಮನವರಿಕೆ ನನ್ನಲ್ಲಿ ಒಂದು ಯೋಚನೆ ಉಂಟಾಗ್ತಾ ಇತ್ತು. When we have sin consciousness, we are not ready for second coming of Jesus. ನಾವು ಪಾಪಿ ಎಂಬ ಒಂದು ಮನವರಿಕೆ, ಒಂದು ಯೋಚನೆ ನಮ್ಮಲ್ಲಿ ಇರುವುದಾದ್ರೆ ಎರಡನೇ ಬರೋಣಕ್ಕಾಗಿ ನಾವು ಸಿದ್ಧರಾಗಿರುವುದಿಲ್ಲ. But what is truth? ಆದ್ರೆ ಸತ್ಯ ಏನಾಗಿದೆ? The truth is there is no need for you to have a sin consciousness. ಸತ್ಯ ಏನೆಂದರೆ ನೀವು ಪಾಪದ ಯೋಚನೆ ಇಟ್ಟುಕೊಳ್ಳುವುದೇ ಬೇಕಾಗಿಲ್ಲ. You understand sin consciousness? ಪಾಪದ ಯೋಚನೆ, ನಾನು ಪಾಪಿ ಎಂಬುದಾಗಿ ಯೋಚನೆ ಮಾಡುವ ಒಂದು ಯೋಚನೆ ಅರ್ಥ ಆಗ್ತದೆ ನಿಮಗೆ? You come for prayer. ನೀವು ಪ್ರಾರ್ಥನೆಗೆ ಬರ್ತೀರಿ. The moment you close eyes, in your mind, I am a sinner. ಯಾವ ಕ್ಷಣ ನೀವು ಕಣ್ಣುಗಳನ್ನು ಮುಚ್ಚುತ್ತೀರಿ, ನಿಮ್ಮ ಮನಸ್ಸಿನಲ್ಲಿ ಬರ್ತದೆ ನಾನು ಪಾಪಿ ಎಂಬುದಾಗಿ. I did this sin, I did this sin, I did this. I am not worthy to stand before God. ನಾನು ಈ ಪಾಪ ಮಾಡಿದ್ದೇನೆ, ನಾನು ಆ ಪಾಪ ಮಾಡಿದ್ದೇನೆ, ಆದ್ದರಿಂದ ನಾನು ದೇವರ ಮುಂದೆ ನಿಂತುಕೊಳ್ಳುವುದಕ್ಕಾಗಿ ನಾನು ಯೋಗ್ಯನಲ್ಲ. Some people are like this. If somebody falls sick, they ask question, ಏನ್ ಮಾಡಿದೆ, ಏನ್ ತಪ್ಪು ಮಾಡಿದ್ದೀನಿ, ಏನ್ ಪಾಪ ಮಾಡಿದೆ, ಅದಕ್ಕೆ ಬಂದದ ನೋಡು. See, falling sick, there are so many reasons. ರೋಗ ಬರುವುದಕ್ಕೆ, ಪಾಪದಲ್ಲಿ ಬೀಳುವುದಕ್ಕಾಗಿ ಅನೇಕ ವಿಷಯಗಳಿದೆ. Maybe negative confession, maybe you didn't take properly. So many reasons are there. Always we are sin conscious. ನಕಾರಾತ್ಮಕವಾಗಿ ಮಾತಾಡಿರುವಂತದ್ದಾಗಿರಬಹುದು, ಅಥವಾ ನಾವು ಸರಿಯಾಗಿ ನೋಡಿಕೊಳ್ಳದೇ ಇರಬಹುದು. ಆದರೆ ಯಾವಾಗಲೂ ನಾವು ಅವುಗಳನ್ನು ಬಿಟ್ಟು ಪಾಪದ ಯೋಚನೆಯಲ್ಲೇ ಇರ್ತೇವೆ. And this will not help. Sin consciousness will not help you to live a victorious life. ಪಾಪದ ಮನೋಭಾವನೆ ಉಳ್ಳವರಾಗಿರುವುದು, ನಾನು ಪಾಪಿ ಎಂಬುದಾಗಿ ಯೋಚನೆ ಮಾಡ್ತಾ ಇರುವುದು, ಅದು ಜಯದ ಜೀವಿತಕ್ಕೆ ನಡೆಸುವುದಿಲ್ಲ. But the Bible says, ಆದ್ರೆ ಬೈಬಲ್ ಹೇಳ್ತದೆ in Jude verse 24, ಯೂದ 1ನೇ ಅಧ್ಯಾಯ 24ನೇ ವಚನದಲ್ಲಿ, God protects us. ದೇವರು ನಮ್ಮನ್ನು ಕಾಪಾಡುತ್ತಾನೆ. Jesus protects us. ಯೇಸು ನಮ್ಮನ್ನು ಕಾಪಾಡುತ್ತಾನೆ. He presents us, without any fault before the presence of His glory. ದೇವರ ಪ್ರಭಾವದ ಮಹಿಮೆಯ ಮುಂದೆ ನಮ್ಮನ್ನು ದೋಷವಿಲ್ಲದವರಾಗಿ ಯೇಸು ತೋರಿಸ್ತಾನೆ. Now He presents us. ಅದು ಈಗ ತೋರಿಸ್ತಾನೆ. Now you are without any fault. ಈಗ ನೀವು ದೋಷವಿಲ್ಲದವರಾಗಿದ್ದೀರಿ. Whenever now you don't have any fault. ಪಕ್ಕದವರಿಗೆ ಹೇಳ್ರಿ, ಈಗ ನಿನ್ನಲ್ಲಿ ದೋಷವಿಲ್ಲ. Now you can stand before His presence. ಈಗ ನೀನು ಆತನ ಪ್ರಸನ್ನತೆಯ ಮುಂದೆ ನಿಂತುಕೊಳ್ಳಬಹುದು. Why? ಯಾಕೆ? Because God has put you in Christ. ಯಾಕಂದ್ರೆ ದೇವರು ನಿಮ್ಮನ್ನು ಯೇಸು ಕ್ರಿಸ್ತನಲ್ಲಿ ಹಾಕಿದ್ದಾನೆ. 1 Corinthians 1:30. 1ನೇ ಕೊರಿಂಥ 1ನೇ ಅಧ್ಯಾಯ 30ನೇ ವಚನ. But of Him are you in Christ Jesus, who of God has made unto us wisdom and righteousness and sanctification. I'll tell you to read, that time you read. This is all revision, no? This week. But of Him are you in Christ Jesus, who of God is made unto us wisdom and righteousness and sanctification and redemption. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ,
ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಜ್ಞಾನವು, ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನು ಆದನು. Here it says, of him are you in Christ. ಅಲ್ಲಿ ಹೇಳ್ತದೆ, ನೀವು ಕ್ರಿಸ್ತ ಯೇಸುವಿನಲ್ಲಿ ಇರುವುದು ಆತನಿಂದಲೇ. Means God has put you in Christ. ಅದರ ಅರ್ಥ ಏನಂದ್ರೆ, ದೇವರು ನಿಮ್ಮನ್ನು ಯೇಸು ಕ್ರಿಸ್ತನಲ್ಲಿ ಹಾಕಿದ್ದಾನೆ. Father has put all of us in Christ. ತಂದೆಯಾದ ದೇವರು ನಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಹಾಕಿದ್ದಾನೆ. Tell in Kannada, all of it tell in Kannada. ಎಲ್ಲ ಕನ್ನಡದಲ್ಲಿ, ತಂದೆಯಾದ ದೇವರು ನನ್ನನ್ನು ಯೇಸು ಕ್ರಿಸ್ತನಲ್ಲಿ ಹಾಕಿದ್ದಾನೆ. So when God sees you today, he sees the righteousness of Christ. ಮತ್ತು ದೇವರು ಈಗ ನಿಮ್ಮನ್ನು ನೋಡುವಾಗ ಯೇಸುವಿನ ನೀತಿಯ ಮೂಲಕ ನಿಮ್ಮನ್ನು ನೋಡ್ತಾನೆ. How Christ had relationship, you can have a relationship with God the Father. ಹೇಗೆ ಕ್ರಿಸ್ತನು ತಂದೆಯಾದ ದೇವರೊಂದಿಗೆ ಸಂಬಂಧವನ್ನು ಹೊಂದಿಕೊಂಡಿದ್ದಾನೋ ಅದರಂತೆ ನೀವು ಕೂಡ ತಂದೆಯಾದ ದೇವರೊಟ್ಟಿಗೆ ಸಂಬಂಧವನ್ನು ಇಟ್ಟುಕೊಳ್ಳುತ್ತೀರಿ. How Christ was free from sin consciousness, you can be free from sin consciousness. ಯೇಸು ಹೇಗೆ ಆತನು ಪಾಪದ ಯೋಚನೆಯಿಂದ ಮನೋಭಾವನೆಯಿಂದ ದೂರವಾಗಿದ್ದಾನೋ ಹಾಗೆ ನೀವು ಕೂಡ ಪಾಪದ ಮನೋಭಾವನೆಯಿಂದ ದೂರವಾಗಿರಬಹುದು. Hallelujah. Hallelujah. So today I will tell two kinds of people have a sin consciousness. I'll talk about at least one person today. ಮತ್ತು ಇವತ್ತು ಎರಡು ವಿಧವಾದ ಪಾಪದ ಸ್ವಭಾವ ಉಳ್ಳವರ ಬಗ್ಗೆ ಮಾತಾಡ್ತೇನೆ. ಅಥವಾ one is unbeliever. ಒಬ್ಬನು ಅವಿಶ್ವಾಸಿ. He doesn't know God. ಆತನಿಗೆ ದೇವರೇ ಗೊತ್ತಿಲ್ಲ. He has a sin nature. ಆತನಲ್ಲಿ ಪಾಪದ ಸ್ವಭಾವ ಇದೆ. He is not a child of God. ಆತನು ದೇವರ ಮಗುವಲ್ಲ. But he also feels bad whenever he commits a mistake. He feels guilt and condemnation. ಮತ್ತು ಆತನು ಸಹ ತಪ್ಪುಗಳನ್ನು ಮಾಡಿದಾಗ, ಪಾಪವನ್ನು ಮಾಡಿದಾಗ ಆತನಿಗೆ ಖಂಡನೆ ಉಂಟಾಗ್ತದೆ, ಆತನಿಗೆ ತಪ್ಪಿನ ಮನೋಭಾವನೆ ಉಂಟಾಗ್ತದೆ. Second is believer, born again person. ಎರಡನೇದಾಗಿ ವಿಶ್ವಾಸಿ, ಹೊಸದಾಗಿ ಹುಟ್ಟಿರುವವನು, new creation, ನೂತನ ಸೃಷ್ಟಿ. he also feels bad, feels guilty. He also has a sin consciousness. ಮತ್ತು ಆತನು ಸಹ ಖಂಡನೆ ಒಳಗಾಗ್ತಾನೆ, ತಪ್ಪಿನ ಭಾವನೆಗೆ ಒಳಗಾಗ್ತಾನೆ ಮತ್ತು ಪಾಪದ ಮನಸ್ಸುಳ್ಳವನಾಗಿರ್ತಾನೆ. Both we have to understand. ನಾವು ಎರಡನ್ನು ಅರ್ಥ ಮಾಡಿಕೊಳ್ಳಬೇಕು. Let me share about the first person. ನಾವು ಮೊದಲನೇ ವ್ಯಕ್ತಿ ಬಗ್ಗೆ ನಾನು ಹೇಳ್ತೇನೆ. Who is the sinner? ಪಾಪಿ ಯಾರಾಗಿದ್ದಾನೆ? Ask a neighbor, who is the sinner? ನಿಮ್ಮ ಪಕ್ಕದವರಿಗೆ ಕೇಳ್ರಿ, ಪಾಪಿ ಅಂದ್ರೆ ಯಾರು? Now what came in your mind? ಈಗ ನಿಮ್ಮ ಮನಸ್ಸಿನಲ್ಲಿ ಏನು ಬರ್ತದೆ? Who is a sinner? ಪಾಪಿ ಅಂದ್ರೆ ಯಾರು? Somebody smokes. ಯಾರು ಸಿಗರೇಟ್ ಸೇತಾರೋ? Somebody drinks. ಯಾರು ಕುಡಿತಾರೋ? They are all sinners. ಅವರು ಪಾಪಿಗಳು. That is a scene, no picture comes in our mind. ಮತ್ತು ಪಾಪಿ ಎಂಬುದಾಗಿ ಹೇಳುವಾಗ ನಮ್ಮ ತಲೆಯಲ್ಲಿ ಅದೇ ಬರ್ತದೆ. Yes or no? ಹೌದಾ ಇಲ್ವಾ? But we should find out from Bible who is a sinner. ಆದ್ರೆ ನಾವು ಬೈಬಲ್ ಇಂದ ಕಂಡುಕೊಳ್ಳಬೇಕು ಪಾಪಿ ಅಂದ್ರೆ ಯಾರು. That's what all our dramas, everything, we put on that. Smoking, cigarette should be there, on alcohol should be there. ಅದಕ್ಕಾಗಿ ನಮ್ಮ ನಾಟಕಗಳಲ್ಲಿ ಯಾವಾಗಲೂ ಇದನ್ನೇ ಮಾಡ್ತೇವೆ. ಸಿಗರೇಟ್ ಸೇದುವುದು, ಒಂದು ಸರಾಯಿ ಬಾಟಲ್ ಇಡ್ತೇವೆ. Listen. ಕೇಳ್ರಿ, the sinner needs something more than the forgiveness of sins. ಆದ್ರೆ ಪಾಪಿಗೆ ಅದಕ್ಕಿಂತ ಹೆಚ್ಚಾದದ್ದು ಪಾಪದ ಕ್ಷಮಾಪಣೆ ಬೇಕಾಗಿದೆ. Who is a sinner? ಪಾಪಿ ಅಂದ್ರೆ ಯಾರಾಗಿದ್ದಾನೆ? Let me share from Bible. ನಾನು ಬೈಬಲ್ ಇಂದ ಇದನ್ನು ಹೇಳ್ತೇನೆ. Now Raj, you can read Ephesians 2:1. ಎಫೆಸ 2:1. Ephesians 2:1. ಎಫೆಸ 2:1. ಆತನ ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. Repeat in Kannada after all of it. ಕನ್ನಡದಲ್ಲಿ ಹೇಳ್ರಿ, ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. All of it tell now, all of it tell in Kannada. ಎಲ್ಲೋ ಕನ್ನಡದಲ್ಲಿ ಹೇಳ್ರಿ, ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ನಮ್ಮನ್ನು ಸಹ ಬದುಕಿಸಿದನು.
One more time. ಇನ್ನೊಂದು ಸರಿ, ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನನ್ನನ್ನು ಸಹ ಬದುಕಿಸಿದನು. So, before born again, we all were dead. ನಾವು ಹೊಸದಾಗಿ ಹುಟ್ಟುವುದಕ್ಕಿಂತ ಮುಂಚೆ ನಾವೆಲ್ಲರೂ ಸತ್ತವರಾಗಿದ್ದೆವು. We were dead in sin and trespasses. ಮತ್ತು ನಾವು ಅಪರಾಧಗಳಲ್ಲಿ ಪಾಪಗಳಲ್ಲಿ ಸತ್ತವರಾಗಿದ್ದೆವು. Are you with me? ನೀವು ನನ್ನೊಟ್ಟಿಗಿದ್ದೀರಾ? So, who is a sinner? ಪಾಪಿ ಯಾರಾಗಿದ್ದಾನೆ? He is a dead person. ಆತನು ಸತ್ತಂತ ವ್ಯಕ್ತಿಯಾಗಿದ್ದಾನೆ. He doesn't need just forgiveness. He needs life. ಮತ್ತು ಆತನಿಗೆ ಕೇವಲ ಆತನಿಗೆ ಕ್ಷಮಾಪಣೆ ಬೇಕಾಗಿಲ್ಲ, ಆತನು ಜೀವಂತವಾಗಬೇಕು. He is dead in sin. ಮತ್ತು ಆತನು ಪಾಪಗಳಲ್ಲೇ ಸತ್ತವನಾಗಿದ್ದಾನೆ. Then the Bible says, ನಂತರ ಬೈಬಲ್ ಹೇಳ್ತದೆ, he is a slave for sin. ಆತನು ಪಾಪಕ್ಕೆ ಗುಲಾಮನಾಗಿದ್ದಾನೆ. All of us say slave for sin. ಪಾಪಕ್ಕೆ ಗುಲಾಮನು Means sin will dominate him. ಪಾಪ ಅವನ ಮೇಲೆ ಆಳ್ತದೆ. Because sin nature is that he will keep on committing. ಪಾಪದ ಸ್ವಭಾವ ಇರುವ ಕಾರಣ ಆತನು ಪಾಪ ಮಾಡ್ತಾನೆ ಹೋಗ್ತಾನೆ. And the third thing is, ಮೂರನೇ ವಿಷಯ ಏನೆಂದರೆ, Bible says he is ಬೈಬಲ್ ಹೇಳ್ತದೆ ಆತನು blind. ಆತನು ಕುರುಡನಾಗಿದ್ದಾನೆ. He doesn't know. ಆತನಿಗೆ ಗೊತ್ತಿಲ್ಲ. That's why he is living a sinful life. ಅದಕ್ಕಾಗಿ ಆತನು ಪಾಪದ ಜೀವಿತದಲ್ಲಿ ಜೀವಿಸ್ತಾ ಇದ್ದಾನೆ. He is dead. ಆತನು ಸತ್ತವನಾಗಿದ್ದಾನೆ. He is a slave for sin. ಆತನು ಪಾಪಕ್ಕೆ ಗುಲಾಮನಾಗಿದ್ದಾನೆ. He is blind. ಆತನು ಕುರುಡನಾಗಿದ್ದಾನೆ. Tell in Kannada all three. ಎಲ್ಲೋ ಕನ್ನಡದಲ್ಲಿ ಹೇಳ್ರಿ. ಆತನು ಸತ್ತವನಾಗಿದ್ದಾನೆ, ಆತನು ಪಾಪಕ್ಕೆ ಗುಲಾಮನಾಗಿದ್ದಾನೆ, ಆತನು ಕುರುಡನಾಗಿದ್ದಾನೆ. One more time. ಇನ್ನೊಂದು ಸಾರಿ, ಆತನು ಸತ್ತವನಾಗಿದ್ದಾನೆ, ಆತನು ಪಾಪಕ್ಕೆ ಗುಲಾಮನಾಗಿದ್ದಾನೆ, ಆತನು ಕುರುಡನಾಗಿದ್ದಾನೆ. Now, that is a person, that is a picture we should have. Sinner means that fellow is dead, he is a slave for sin, he is a blind fellow. ಮತ್ತು ಪಾಪಿ ಎಂಬುದಾಗಿ ಹೇಳುವಾಗ ಈ ಒಂದು ಚಿತ್ರ ನಮ್ಮ ತಲೆಯಲ್ಲಿ ಬರಬೇಕು. ಆತನು ಸತ್ತವನಾಗಿದ್ದಾನೆ, ಪಾಪಕ್ಕೆ ಗುಲಾಮನಾಗಿದ್ದಾನೆ, ಕುರುಡನಾಗಿದ್ದಾನೆ ಎಂಬುದಾಗಿ. If that is sin, what is salvation? ಒಂದು ವೇಳೆ ಅದು ಪಾಪ ಆಗಿರುವುದಾದ್ರೆ ರಕ್ಷಣೆ ಅಂದ್ರೆ ಏನಾಗಿದೆ? How he can be cured? ಆತನು ಹೇಗೆ ಅದರಿಂದ ಆತನು ವಾಸಿಯಾಗಬಹುದು? Bible calls one more name for a sinner. He is like a sick person. ಮತ್ತು ಬೈಬಲ್ ಹೇಳ್ತದೆ ಪಾಪಿಗೆ ರೋಗಿ ಎಂಬುದಾಗಿ. Yeah, Raj read Matthew 9th chapter. ಮತ್ತಾಯ 9ನೇ ಅಧ್ಯಾಯ verse 11, 12, 13. 11, 12, 13ನೇ ವಚನ. ಆತನು ಅದನ್ನು ಕೇಳಿ, ಕ್ಷೇಮದಿಂದಿರುವವರಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮವಿಲ್ಲದವರಿಗೆ ಬೇಕು. ನೀವು ಹೋಗಿ ನನಗೆ ಯಜ್ಞವು ಬೇಡ, ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳಿರಿ. ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಅಂದನು. ಬಂದವನು. Here Bible says Jesus was sitting with the tax collectors and sinners eating food. ಇಲ್ಲಿ ಯೇಸು ಸುಂಕದವರೊಟ್ಟಿಗೆ ಕೂತುಕೊಂಡು ಫರಿಸಾಯರೊಟ್ಟಿಗೆ ಕೂತುಕೊಂಡು ಊಟ ಮಾಡ್ತಾ ಇದ್ದ. Sinners, ಪಾಪಿಗಳೊಟ್ಟಿಗೆ. Hello, everybody said, what Jesus eating with sinners, what type of man he is? ಮತ್ತು ಎಲ್ಲರೂ ಹೇಳ್ತಾ ಇದ್ರು, ಯೇಸು ಏನು ಪಾಪಿ ಜೊತೆ ಊಟ ಮಾಡ್ತಾ ಇದ್ದಾನೆ, ಎಂತ ಮನುಷ್ಯ ಈತ. If one of you look at your neighbor, look at his face, look at her face. ನಿಮ್ಮ ಪಕ್ಕದವ್ರ ಮುಖ ನೋಡ್ರಿ. Tomorrow if you see them eating food with one sinner, what you will do? ಈಗ ನಾಳೆ ಯಾವ್ದೋ ಒಬ್ಬ ಪಾಪಿಯೊಟ್ಟಿಗೆ ಅವರು ಊಟ ಮಾಡ್ತಾರೆ, ನೀವೇನ್ ಮಾಡ್ತೀರಾ? ಅಯ್ಯೋ ಅವ್ರು ನೋಡ್ ಯಾರ ಜೊತೆ ಹೋಗಿದಾರ ನೋಡ್, ಯಾರ ಜೊತೆ ಊಟ ಮಾಡ್ತಾರೆ. ಬಟ್ ಜೀಸಸ್ ವಾಸ್ ಈಟಿಂಗ್ ವಿತ್ ಸಿನ್ನರ್. ಆದ್ರೆ ಯೇಸು ಪಾಪಿಗಳೊಟ್ಟಿಗೆ ಊಟ ಮಾಡ್ತಾ ಇದ್ದ. ಅಂಡ್ ಜೀಸಸ್ ಸೇಸ್, ಐ ಕೇಮ್ ಫಾರ್ ದೆಮ್. ಯೇಸು ಹೇಳ್ತಾನೆ, ನಾನು ಅವರಿಗಾಗಿ ಬಂದಿದ್ದೇನೆ. ಜೀಸಸ್ ಕೇಮ್ ಫಾರ್ ಸಿನ್ನರ್. ಯೇಸು ಪಾಪಿಗಳಿಗಾಗಿ ಬಂದಿದ್ದಾನೆ. ಹೂ ಇಸ್ ಅ ಸಿನ್ನರ್? ಪಾಪಿ ಯಾರು? He is dead. ಆತನು ಸತ್ತವನಾಗಿದ್ದಾನೆ. He is slave for sin. ಆತನು ಪಾಪಕ್ಕೆ ಗುಲಾಮನಾಗಿದ್ದಾನೆ. He is blind. ಆತನು ಕುರುಡನಾಗಿದ್ದಾನೆ. Who came for sinner?
ಯಾರು ಪಾಪಿಗಳಿಗಾಗಿ ಬಂದ್ರು? Jesus came for sinner. ಯೇಸು ಪಾಪಿಗಳಿಗಾಗಿ ಬಂದ. And he's telling they are like a sick people. ಮತ್ತು ಅಲ್ಲಿ ಹೇಳ್ತಾನೆ ಅವರು ರೋಗಿಗಳಂತೆ ಇದ್ದಾರೆ. Sick people need a doctor. ಮತ್ತು ರೋಗಿಗಳಿಗೆ ವೈದ್ಯನು ಬೇಕಾಗಿದ್ದಾನೆ. Sinner needs Jesus. ಪಾಪಿಗಳಿಗೆ ಯೇಸು ಬೇಕಾಗಿದ್ದಾನೆ. Hallelujah. Hallelujah. If somebody falls sick, where they will go first? ಮತ್ತು ಯಾರಾದ್ರೂ ರೋಗದಲ್ಲಿ ಬೀಳುವುದಾದ್ರೆ, ಯಾರಿಗಾದ್ರೂ ರೋಗ ಬರುವುದಾದ್ರೆ ಅವರು ಮೊದಲು ಎಲ್ಲಿಗೆ ಹೋಗ್ತಾರೆ? Hospital. Why they go to hospital? ಆಸ್ಪತ್ರೆಗೆ ಯಾಕೆ ಹೋಗ್ತಾರೆ? Doctor is there. ಅಲ್ಲಿ ವೈದ್ಯರು ಇರ್ತಾರೆ. All are looking at me. Yaake hospital will go to church. ಎಲ್ಲರೂ ನೋಡ್ತಾ ಇದ್ದಾರೆ, ಯಾಕೆ ಆಸ್ಪತ್ರೆಗೆ ಹೋಗೋದು, ಚರ್ಚಿಗೆ ಹೋಗೋಣ. Yeah, church we pray. God heals people. ಸಭೆಯಲ್ಲಿ ಪ್ರಾರ್ಥನೆ ಮಾಡ್ತೇವೆ ಮತ್ತು ದೇವರು ಗುಣ ಮಾಡ್ತಾನೆ. I'm just giving a illustration. Listen. ಮತ್ತು ನಾನು ಕೇವಲ ಉದಾಹರಣೆಗಳನ್ನು ಕೊಡ್ತಾ ಇದ್ದೇನೆ. ಈ ಕಡೆ ನೋಡ್ರಿ. Do you really go to hospital for every time when you fall sick? ನೀವು ನಿಜವಾಗ್ಲೂ ಪ್ರತಿ ಸಲ ಕಾಯಿಲೆ ಬಂದ್ರೆ ಆಸ್ಪತ್ರೆಗೆ ಹೋಗ್ತೀರಾ? A little bit cough, cold. ಸ್ವಲ್ಪ You know what tablet you will take by yourself. ಸ್ವಲ್ಪ ಕೆಮ್ಮು ಬಂತು ಅಥವಾ ಸ್ವಲ್ಪ ಸರ್ದಿ ಬಂತಂದ್ರೆ ನಿಮಗೆ ಗೋಲಿ ಗೊತ್ತಿದ್ರೆ ಅದು ನೀವೇ ತಗೊಳ್ತೀರಾ, ಆಸ್ಪತ್ರೆಗೆ You ಹೋಗಲ್ಲ. will go to medical shop. You will tell that fellow, I am having this. That fellow will give one tablet. ಇಲ್ಲಾಂದ್ರೆ ನೀವು ಮೆಡಿಕಲ್ ಹೋಗಿ ಕೇಳ್ತೀರಿ, ನನಗೆ ಇದು ಸಮಸ್ಯೆ ಇದೆ, ಒಂದು ಗೋಲಿ ಕೊಡು ಅಂತ ಹೇಳ್ತೀರಿ, ಅವ್ರು ಕೊಡ್ತಾರೆ. You take the tablet, you become fine. ಮತ್ತು ಆ ಗೋಲಿ ತಗೊಳ್ತೀರಿ, ನಿಮ್ಗೆ ಚಲೋ ಆಗ್ತದೆ. Tomorrow if anybody gets a cough or cold, you will tell, take this tablet. ಮತ್ತು ನಾಳೆ ಯಾರಿಗಾದ್ರೂ ಕೆಮ್ಮು ಮತ್ತೆ ಸರ್ದಿ ಬಂದ್ರೆ ಅವ್ರಿಗೆ ಹೇಳ್ತೀರಿ, ನೀ ಇದೇ ಗೋಲಿ ತಗೋ. Yes or no? ಹೌದೇ ಇಲ್ವಾ? So everybody becomes a doctor now. ಎಲ್ಲರೂ ಡಾಕ್ಟರ್ಗಳಾಗ್ಬಿಡ್ತಾರೆ. Hello? Can everybody become a doctor? ಎಲ್ಲರೂ ಡಾಕ್ಟರ್ ಆಗ್ಬಹುದಾ? Patient needs doctor. ರೋಗಿಗಳಿಗೆ ವೈದ್ಯರು ಬೇಕು, ಡಾಕ್ಟರ್ಗಳು ಬೇಕು. Sinner needs Jesus. ಪಾಪಿಗಳಿಗೆ ಯೇಸು ಬೇಕು. What this Jesus can do for sinner? ಪಾಪಿಗಳಿಗೆ ಯೇಸು ಏನ್ ಮಾಡ್ತಾನೆ? We were all once upon a time in sin. ನಾವೆಲ್ಲರೂ ಒಂದು ಸಾರಿ ಪಾಪದಲ್ಲಿ ಇದ್ದೆವು. What he did for us? ಆತ ನಮಗಾಗಿ ಏನ್ ಮಾಡಿದ್ದಾನೆ? Come with me to Colossians. ಕೊಲೊಸ್ಸೆಗೆ ಬನ್ರಿ. First chapter. ಮೊದಲನೇ ಅಧ್ಯಾಯ Verse 13-14. 13-14. ಕೊಲೊಸ್ಸೆದವರಿಗೆ 1ನೇ ಅಧ್ಯಾಯ 13-14ನೇ ವಚನ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ನಮಗೂ ಬಿಡುಗಡೆ ಆಗಬೇಕು. ಏನ್ ಬರ್ತದೆ? ಬಿಡುಗಡೆ ಆಯಿತು. ಬಿಡುಗಡೆ ಆಯಿತು. ಜೋರಾಗಿ ಬಿಡುಗಡೆ. ಓಕೆ. In English it comes in different way. Okay. We will follow English Bible. He will translate for me. ನಾವು ಇಂಗ್ಲಿಷ್ ಬೈಬಲ್ ದಂತೆ ನಾವು ಕೇಳೋಣ. First it says, He has delivered us from the power of darkness. ಆತನು ನಮಗೆ ಅಂಧಕಾರದ ಶಕ್ತಿಯಿಂದ ಬಿಡುಗಡೆ ಮಾಡಿದ್ದಾನೆ. Hallelujah. Hallelujah. The first thing which happens when Jesus meets the sinner, first cure is He delivers them from the power of darkness of Satan. ಮತ್ತು ಯಾವಾಗ ಮೊದಲನೇ ಸಾರ್ತಿ ಯೇಸು ಪಾಪಿಗಳೊಟ್ಟಿಗೆ ಆತನು ಬಂದಾಗ ಆತನು ಮೊದಲನೇದಾಗಿ ಅವರಿಗೆ ಸೌಖ್ಯ ಮಾಡಿರುವಂತದ್ದೇನೆಂದರೆ ಅಂಧಕಾರದ ಶಕ್ತಿಯಿಂದ, ಅಂಧಕಾರದ ವೈದ್ಯರಿಂದ ಆತನು ಬಿಡುಗಡೆ ಮಾಡಿದ್ದಾನೆ. So sinner needs deliverance. ಪಾಪಿಗೆ ಬಿಡುಗಡೆ ಬೇಕು. Say in Kannada, all of you say in Kannada. ಎಲ್ಲ ಕನ್ನಡದಲ್ರಿ, ಪಾಪಿಗೆ ಬಿಡುಗಡೆ ಬೇಕು. This is very important. ಇದು ಬಹಳ ಪ್ರಾಮುಖ್ಯವಾಗಿದೆ. If you don't know it, you will confuse everybody. ಒಂದು ವೇಳೆ ಇದು ನಿಮ್ಗೆ ಗೊತ್ತಿಲ್ಲದಿದ್ದರೆ ನೀವು ಎಲ್ಲರಿಗೂ ಗೊಂದಲ ಉಂಟು ಮಾಡ್ತೀರಿ. I seen some people while preaching gospel, instead of sharing the gospel, they will give teaching. ಮತ್ತು ಕೆಲವೊಬ್ಬರಿಗೆ ನಾನು ನೋಡಿದ್ದೇನೆ, ಅವರು ಸುವಾರ್ತೆಯನ್ನು ಸಾರುವಾಗ ಸುವಾರ್ತೆ ಸಾರುವ ಬದಲು ಅವರು ಬೋಧನೆ ಮಾಡಿಬಿಡ್ತಾರೆ. Instead of delivering them, they will talk whatever teaching they have to give for believers. ಮತ್ತು ಅವರಿಗೆ ಬಿಡುಗಡೆ ಮಾಡುವ ಬದಲು
ವಿಶ್ವಾಸಿಗಳಿಗೆ ಏನೆಲ್ಲ ಬೋಧನೆ ಕಲಿಸ್ಬೇಕೋ ಆ ಎಲ್ಲ ಬೋಧನೆ ಅವರಿಗೆ ಮಾಡಿಬಿಡ್ತಾರೆ. In gospel meeting they will tell Isaiah says, Jeremiah says, Ezekiel says. ಮತ್ತು ಸುವಾರ್ತೆ ಕೂಟದಲ್ಲಿ ಅವರು ಹೇಳ್ತಾರೆ, ಯೆಶಾಯನ ಗ್ರಂಥ ಹೇಳ್ತದೆ, ಯೆರೆಮೀಯನ ಗ್ರಂಥ ಹೇಳ್ತದೆ, ಎಜ್ಕೇಲ ಗ್ರಂಥ ಹೇಳ್ತದೆ. ಪಾಪ ಅವ್ರ ಬೈಬಲೇ ಮುಟ್ಟಿಲ್ಲ ಅವರು, ಅವ್ರಿಗೆ ಬೈಬಲೇ ಗೊತ್ತಿಲ್ಲ. So sinner needs deliverance. ಪಾಪಿಗಳಿಗೆ ಬಿಡುಗಡೆ ಬೇಕು. No man can deliver a sinner. Only Jesus can do it. ಯಾವ ಮನುಷ್ಯನು ಪಾಪಿಗೆ ಬಿಡುಗಡೆ ಕೊಡಕ್ಕಾಗಲ್ಲ, ಯೇಸು ಮಾತ್ರ ಅದನ್ನು ಕೊಡ್ತಾನೆ. That is why we present Jesus. ಅದಕ್ಕಾಗಿ ನಾವು ಯೇಸುವಿನ ಬಗ್ಗೆ ಮಾತಾಡ್ತೇವೆ, ಯೇಸುವನ್ನು ತೋರಿಸ್ತೇವೆ. Because when they listen about Jesus, they will be delivered. He will set them free. ಯಾವಾಗ ಅವರು ಯೇಸು ಬಗ್ಗೆ ಕೇಳ್ತಾರೋ ಅವರು ಬಿಡುಗಡೆಯನ್ನು ಹೊಂದುತ್ತಾರೆ, ಬಿಡುಗಡೆಯನ್ನು ಕಾಣ್ತಾರೆ. So if you are born again, you all are delivered. ಮತ್ತು ನೀವು ಹೊಸದಾಗಿ ಹುಟ್ಟಿರುವುದಾದರೆ ನಿಮ್ಮ ಎಲ್ಲರಿಗೆ ಬಿಡುಗಡೆ ಸಿಕ್ಕಿದೆ. Say, my God has delivered me from the power of darkness of Satan. ನನ್ನ ದೇವರು ನನ್ನನ್ನು ಸೈತಾನನ ಅಂಧಕಾರದ ಶಕ್ತಿಯಿಂದ ಬಿಡುಗಡೆ ಮಾಡಿದ್ದಾನೆ. One more time, all of ಇನ್ನೊಂದು you ಸಾರಿ lift your ಕೈಗಳೆತ್ತಿ hands. Tell happily. ಸಂತೋಷವಾಗಿ ಗಟ್ಟಿಯಾಗಿ ಹೇಳ್ರಿ, ನನ್ನ ದೇವರು ನನ್ನನ್ನು ಸೈತಾನನ ಅಂಧಕಾರದ ಶಕ್ತಿಯಿಂದ ಬಿಡುಗಡೆ ಮಾಡಿದ್ದಾನೆ. ಅರ್ಥ ಆಯ್ತಾ? ಬಿಡುಗಡೆ ಬೇಕಾ, ಬಿಡುಗಡೆ ಆಯ್ತಾ? You know, there was one fasting prayers. We all arranged, all churches together. I also went there. ಅಲ್ಲಿ ಒಂದು ಉಪವಾಸ ಪ್ರಾರ್ಥನೆ ಇತ್ತು, ಎಲ್ಲ ಸಭೆಗಳು ಸೇರಿ ಅವರು ಮಾಡಿದ್ರು, ನಾನು ಕೂಡ ಅಲ್ಲಿ ಹೋಗಿದ್ದೆ. Then they said we will pray for all the pastors. ಮತ್ತು ಅವರು ಹೇಳಿದ್ರು ಎಲ್ಲ ಪಾಸ್ಟರ್ಗಳಿಗಾಗಿ ಈಗ ಪ್ರಾರ್ಥನೆ ಮಾಡೋಣ. You come front. ನೀವೆಲ್ಲರೂ ಮುಂದೆ ಬನ್ರಿ. One elderly stage. ಮತ್ತು ಸ್ಟೇಜ್ ಮೇಲೆ ಬಹಳ ಹಿರಿಯ ದಂಪತಿಗಳಿದ್ರು, ಗಂಡ ಹೆಂಡತಿ ಇದ್ರು. So they told that pastor and wife, you pray. ಮತ್ತು ಆ ಪಾಸ್ಟರ್ ಹೆಂಡತಿಗೆ ಹೇಳಿದ್ರು, ನೀವು ಪ್ರಾರ್ಥಿಸಿರಿ. While praying, she is a Malayali, okay? She talks in Malayalam. She's praying in Malayalam. She goes and lays hand on pastors and telling, Saitane vittu po, Saitane po. I stopped her. I said, hey, what are you doing? ಮತ್ತು ಆಕೆ ಮಲಯಾಳಿ ಹೆಣ್ಮಗಳಾಗಿದ್ದಾಳೆ, ಬಹಳ ವಯಸ್ಸಾದವಳಾಗಿದ್ದಾಳೆ. ಆಕೆ ಎಲ್ಲ ಪಾಸ್ಟರ್ಗಳ ಮೇಲೆ ಪ್ರಾರ್ಥಿಸುವಾಗ ಆಕೆ ಹೇಳ್ತಾ ಇದ್ದಾಳೆ, ಸೈತಾನ್ನೇ ಬಿಟ್ಟು ಹೋಗು, ಸೈತಾನ್ನೇ ಬಿಟ್ಟು ಹೋಗು. ನಾನು ಹೇಳಿದೆ, ಏನ್ ಮಾಡ್ತಾ ಇದ್ದೀನಿ ನೀನು? What are you doing? ನಾನು ಹೇಳಿದೆ, ಏನ್ ಮಾಡ್ತಾ I am ಇದ್ದೀನಿ? praying for deliverance. ಆಕೆ ಹೇಳ್ತಿದ್ದಾಳೆ, ನಾನು ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. I told you didn't understand your salvation. ನಾನು ಹೇಳಿದೆ, ನಿನ್ನ ರಕ್ಷಣೆ ಬಗ್ಗೆ ನೀನೇ ಅರ್ಥ ಮಾಡಿಕೊಂಡಿಲ್ಲ. The day you are delivered, the day you are saved, your God has delivered you from the power of darkness of Satan. ಮತ್ತು ಯಾವ ದಿನ ನೀನು ರಕ್ಷಣೆಯನ್ನು ಹೊಂದಿಕೊಂಡಿದ್ದೀಯೋ ಅದೇ ದಿನ ದೇವರು ನಿನ್ನನ್ನು ಸೈತಾನನ ಅಂಧಕಾರದ ಶಕ್ತಿಯಿಂದ ಬಿಡುಗಡೆ ಮಾಡಿದ್ದಾನೆ. You don't need deliverance. ನಿನಗೆ ಬಿಡುಗಡೆ ಬೇಕಾಗಿಲ್ಲ. Tell a neighbor, you don't need deliverance. ಪಕ್ಕದವ್ರಿಗೆ ನಿನಗೆ ಬಿಡುಗಡೆ ಬೇಕಾಗಿಲ್ಲ. No, we commit mistake. ಈಗ ನಾವು ತಪ್ಪುಗಳನ್ನು ಮಾಡ್ತೇವೆ. ನಿನಗೆ ಬಿಡುಗಡೆ ಬೇಕು, ಬಿಡುಗಡೆ ಸರಿಯಾಗಿ ಆಗಿಲ್ಲ, ಅದಕ್ಕೆ ನೀವು ಬರಬೇಕು. You should not go. ನಾವು ಆ ರೀತಿ ಹೇಳ್ಬಾರ್ದು. ಒಂದು ವೇಳೆ ಯಾರೋ ತಪ್ಪು ಮಾಡುವಾಗ ನಿನಗೆ ಸರಿಯಾಗಿ ಬಿಡುಗಡೆ ಆಗಿಲ್ಲ, ಅದಕ್ಕಾಗಿ ನಿನಗೆ ಬಿಡುಗಡೆ ಬೇಕು ಎಂಬುದಾಗಿ ಹೇಳ್ಬಾರ್ದು. You see lot of advertisement, no? 1 week fasting prayer, 21 days fasting prayer, 40 days fasting prayer. At the end, what do? They pray for deliverance. ಮತ್ತು ನೀವು ನೋಡ್ಬೋದು, ಕೆಲವು ಎಷ್ಟೋ ಕಡೆ 1 ವಾರದ ಉಪವಾಸ ಪ್ರಾರ್ಥನೆ ಮಾಡ್ತಾರೆ, 20 ದಿನಗಳ ಉಪವಾಸ ಪ್ರಾರ್ಥನೆ ಮಾಡ್ತಾರೆ, 40 ದಿನಗಳ ಉಪವಾಸ ಪ್ರಾರ್ಥನೆ ಮಾಡ್ತಾರೆ. ಆ ಉಪವಾಸ ಪ್ರಾರ್ಥನೆ ಕೊನೆಯ ದಿನ ಏನ್ ಮಾಡ್ತಾರೆ ಅಂದ್ರೆ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡ್ತಾರೆ. So our songs also will be like this, no? ಬಿಡುಗಡೆ ನಾಯಕ. ನಮ್ಮ ಹಾಡುಗಳು ಸಹ ಹಾಗೆ ಇದೆ. ಜಯವನ್ನು ಕೊಡುವನ್ನು ಕೊಟ್ಟಿದ್ದಾನೆ. So we don't need, we are already delivered. ನಮಗೆ ಬಿಡುಗಡೆ ಬೇಕಾಗಿಲ್ಲ, ನಾವು ಬಿಡುಗಡೆ ಮೊದಲೇ ಹೊಂದಿದ್ದೇವೆ. Then it says, ನಂತರ ಹೇಳ್ತದೆ verse 13, okay? The second part it says, he has translated us into the kingdom of his dear son. 13ನೇ ವಚನದಲ್ಲಿ 2ನೇ ಭಾಗ ಹೇಳ್ತದೆ,
ತನ್ನ ಪ್ರಿಯ ಕುಮಾರನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿದನು. Tell in Kannada, all of you. ಎಲ್ಲೋ ಕನ್ನಡದಲ್ರಿ. ತನ್ನ ಪ್ರಿಯ ಕುಮಾರನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿದನು. Meaning is, you have taken a birth in the kingdom of God. ಅದರ ಅರ್ಥ ಏನಂದ್ರೆ ನೀವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದೀರಿ. Bible says, ಬೈಬಲ್ ಹೇಳ್ತದೆ in John 3:3, Jesus answered and said unto him, Verily, verily, I say unto you, except a man be born again, he cannot see the kingdom of God. ಯೋಹನ ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನ. ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವ ರಾಜ್ಯವನ್ನು ಕಾಣಲಾರನು ಅಂದನು. So when it says he has translated us into the kingdom of Son, means the new birth has taken place. ಮತ್ತು ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ನಮ್ಮನ್ನು ಸೇರಿಸಿದ್ದಾನೆ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಏನಂದ್ರೆ ಹೊಸ ಒಂದು ಜನ್ಮ ನಮಗಾಗಿದೆ, ಹೊಸದಾಗಿ ಹುಟ್ಟಿದ್ದೇವೆ. You don't go to your mother's stomach and come back again. ನೀವು ಹೊಸದಾಗಿ ಹುಟ್ಟಬೇಕು, ಇನ್ನೊಂದು ಜನ್ಮ ತಗೊಳ್ಳಬೇಕಂದ್ರೆ ನೀವು ತಾಯಿ ಹೊಟ್ಟೆಗೆ ಹೋಗಿ ಮತ್ತೆ ಬರುವುದಲ್ಲ. No, 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 no. ಅದು ಅಲ್ಲ. Natural man came from natural mother. ಸ್ವಾಭಾವಿಕವಾದ ಮನುಷ್ಯ ಸ್ವಾಭಾವಿಕವಾದ ತಾಯಿಯಿಂದ ಬಂದವನಾಗಿದ್ದಾನೆ. This is talking about your spiritual birth. ಆದ್ರೆ ಇದು ನಿಮ್ಮ ಆತ್ಮಿಕ ಜನ್ಮದ ಬಗ್ಗೆ, ಆತ್ಮಿಕ ಹುಟ್ಟುವಿಕೆ ಬಗ್ಗೆ ಮಾತಾಡ್ತದೆ. In spirit you become new creation. ನಿಮ್ಮ ಆತ್ಮದಲ್ಲಿ ನೀವು ಹೊಸ ಸೃಷ್ಟಿಯಾಗಿದ್ದೀರಿ. You are born into the kingdom of God. ನೀವು ದೇವರ ರಾಜ್ಯದಲ್ಲಿ ಹುಟ್ಟಿದವರಾಗಿದ್ದೀರಿ. That is what he meant when he says he has translated us into the kingdom of his son. ಮತ್ತು ಅದೇ ಈ ವಾಕ್ಯ ಹೇಳ್ತಾ ಇದೆ, ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ನಮ್ಮನ್ನು ಸೇರಿಸಿದ್ದಾನೆ. Say in English, my father has translated me into the kingdom of his son. ನನ್ನ ತಂದೆಯು ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ನನ್ನನ್ನು ಸೇರಿಸಿದ್ದಾನೆ. Listen. ಕೇಳ್ರಿ. You should remember about whom I am talking. ಮತ್ತು ನಿಮಗೆ ನೀವು ಅದು ಅರ್ಥ ಮಾಡಿಕೊಳ್ಳಬೇಕು, ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೇನೆ. About sinner. ಪಾಪಿಯ ಬಗ್ಗೆ. What is a picture of sinner? ಪಾಪಿಯ ಒಂದು ಚಿತ್ರ ಏನಾಗಿದೆ? He is dead. ಆತನು ಸತ್ತವನಾಗಿದ್ದಾನೆ. He is a slave for sin. ಪಾಪಕ್ಕೆ ಗುಲಾಮನಾಗಿದ್ದಾನೆ. He is blind. ಆತನು ಕುರುಡನಾಗಿದ್ದಾನೆ. That person, ಆ ವ್ಯಕ್ತಿಗೆ when he comes to Jesus, ಆತನು ಯೇಸು ಬಳಿಗೆ ಬಂದಾಗ he is delivered from the power of darkness. ಆತನು ಅಂಧಕಾರದ ಶಕ್ತಿಯಿಂದ ಬಿಡುಗಡೆ ಮಾಡಿದ್ದಾನೆ. And now he is born into the kingdom of God. ಈಗ ಆತನು ದೇವರ ರಾಜ್ಯದಲ್ಲಿ ಹುಟ್ಟಿದವನಾಗಿದ್ದಾನೆ. And the third one is very interesting. ಮೂರನೆಯದು ಬಹಳ ಪ್ರಾಮುಖ್ಯ. Okay, Colossians, again come with me to ಬಹಳ ಆಸಕ್ತಿಯುಳ್ಳದ್ದು. first chapter. ಕೊಲೋಸೆ 1ನೇ ಅಧ್ಯಾಯ. First chapter verse 14. ಕೊಲೋಸೆ 1ನೇ ಅಧ್ಯಾಯ 14ನೇ ವಚನ. Read. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. Okay, in English it says, in whom we have redemption through his blood, even the forgiveness of sins. ಪವಿತ್ರ ಗ್ರಂಥದಲ್ಲಿ ಆತನಲ್ಲಿ, ಆ ಕುಮಾರನಲ್ಲಿ, ಆತನ ರಕ್ತದ ಮೂಲಕ ನಮಗೆ ವಿಮೋಚನೆಯು ಅಂದರೆ ಪಾಪ ಪರಿಹಾರವು ಉಂಟಾಯಿತು. Say in Kannada, all of you. ಎಲ್ಲೋ ಕನ್ನಡದಲ್ಲಿ ಹೇಳ್ರಿ. ಆ ಕುಮಾರನಲ್ಲಿ, ಆತನ ರಕ್ತದ ಮೂಲಕ ನಮಗೆ ಪಾಪ ವಿಮೋಚನೆಯು ಅಂದರೆ ಪಾಪ ಪರಿಹಾರವು ಉಂಟಾಯಿತು. First we'll see Vimochana, then we'll go for Papa Pariha. First it says, in whom we have redemption through his blood. ಆತನ ರಕ್ತದ ಮೂಲಕ ನಮಗೆ ವಿಮೋಚನೆ ಉಂಟಾಯಿತು. You know, the word redemption is like this. Listen to me, look here all of you. ಎಲ್ಲರೂ ಈ ಕಡೆ ನೋಡ್ರಿ. ವಿಮೋಚನೆ ಅಂದ್ರೆ ಈ ರೀತಿಯಾಗಿದೆ. We all were slaves for sin. ನಾವೆಲ್ಲರೂ ಪಾಪಕ್ಕೆ ಗುಲಾಮರಾಗಿದ್ವಿ. Means we had one owner.
ಅಂದ್ರೆ ನಮಗೆ ಒಬ್ಬ ಯಜಮಾನ ಇದ್ದ, He was dominating us. ಆತ ನಮ್ಮ ಮೇಲೆ ಆಳ್ತಾ ಇದ್ದ. Someone has set us free. ಯಾರೋ ನಮಗೆ ಬಿಡುಗಡೆ ಮಾಡಿದ್ದಾರೆ. Now we have a new owner. ಈಗ ನಮಗೆ ಹೊಸ ಯಜಮಾನನಿದ್ದಾನೆ. Let us free. No more slaves. ಈಗ ನಾವು ಬಿಡುಗಡೆಯಾಗಿರೋಣ, ಸ್ವತಂತ್ರರಾಗಿರೋಣ, ಯಾವುದೇ ದಾಸತ್ವದಲ್ಲಿ ಇರೋದು ಬೇಡ. He has done it through His blood. ಆತನು ತನ್ನ ರಕ್ತದ ಮೂಲಕ ಇದನ್ನು ಮಾಡಿದ್ದಾನೆ. Hallelujah. ಹಲ್ಲೆಲೂಯಾ. Say in English. ಇಂಗ್ಲಿಷ್ ನಲ್ಲಿ ಹೇಳ್ರಿ. Through the blood of Jesus, I have been redeemed out of the hand of Satan. Through the blood of Jesus, I have been redeemed out of sin, sickness, poverty, and all curses. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾನು ಸೈತಾನನ ಕೈಯಿಂದ ಬಿಡುಗಡೆ ಹೊಂದಿದ್ದೇನೆ. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾನು ಪಾಪದಿಂದ, ರೋಗದಿಂದ, ಬಡತನದಿಂದ, ಎಲ್ಲ ಶಾಪಗಳಿಂದ ಬಿಡುಗಡೆ ಹೊಂದಿದ್ದೇನೆ. That ಒಂದಿದ್ದೇನೆ, you have to give punch there. Okay, you have to give stress. ಹೊಂದಿದ್ದೇನೆ ಎಂಬುದಾಗಿ ಹೇಳುವಾಗ ನೀವು ಒತ್ತಿಯಾಗಿ ಹೇಳಬೇಕು. Hallelujah. You are not going to be redeemed. You are redeemed. ನೀವು ಹೊಂದುವುದಕ್ಕೆ ಹೋಗಲ್ಲ, ನೀವು ಹೊಂದಿದ್ದೀರಿ. One example I give. ಒಂದು ಉದಾಹರಣೆ ಹೇಳ್ತೇನೆ. Suppose you buy one plot. ಈಗ ಉದಾಹರಣೆ ನೀವು ಒಂದು ಪ್ಲಾಟ್ ಖರೀದಿ ಮಾಡ್ತೀರಿ. That plot is in your name. ಆ ಪ್ಲಾಟ್ ನಿಮ್ಮ ಹೆಸರ ಮೇಲೆ ಇರ್ತದೆ. It's registered in your name. ನಿಮ್ಮ ಹೆಸರ ಮೇಲೆ ರಿಜಿಸ್ಟರ್ ಆಗಿರ್ತದೆ. It's very important to take care of our properties. ನಮ್ಮ ಆಸ್ತಿ ನೋಡಿಕೊಳ್ಳುವುದು ಬಹಳ ಪ್ರಾಮುಖ್ಯ. You don't go there for many days. ನೀವು ಬಹಳ ದಿನಗಳಿಂದ ಅಲ್ಲಿ ಹೋಗಲ್ಲ. Somebody puts a tea stall there. ಯಾರೋ ಅಲ್ಲಿ ಚಾಯ್ ಒಂದು ಬಂಡಿ ಹಾಕಿರ್ತಾರೆ. Nice shed they put. ಚಾಯ್ ಬಂಡಿ, ಒಂದು ಚಾಯ್ದು ದುಕಾನ್ ಹಾಕಿರ್ತಾರೆ. You go and ask him, he will tell it is mine. ನೀವು ಹೋಗಿ ಕೇಳಿದ್ರೆ ಆತ ಹೇಳ್ತಾನೆ ಇದು ನಂದು ಅಂತ ಹೇಳ್ತಾನೆ. If somebody puts a shed in your plot, what you will do? ನಿಮ್ಮ ಪ್ಲಾಟ್ ಮೇಲೆ ಯಾರಾದ್ರೂ ಪತ್ರ ಹಾಕುವುದಾದ್ರೆ ನೀವೇನ್ ಮಾಡ್ತೀರಿ? ಪ್ರೀತಿ ಮಾಡ್ತೀರಾ? ಏನ್ ಮಾಡ್ತೀರಿ? Police complaint. You will tell it is in my name. You get out. ನೀವು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀರಿ. ನೀವು ಅವ್ರಿಗೆ ಹೇಳ್ತೀರಿ ಇದು ನನ್ನ ಹೆಸರಿನಲ್ಲಿದೆ, ಇಲ್ಲಿಂದ ಬಿಟ್ಟು ಹೋಗು. Yes or no? ಹೌದಾ ಇಲ್ವಾ? Because now you are the owner. ಯಾಕಂದ್ರೆ ನೀವು ಯಜಮಾನರು. It is in your name. ಅದು ನಿಮ್ಮ ಹೆಸರಿನಲ್ಲಿದೆ. Somebody cannot sit in your name, in your property. ನಿಮ್ಮ ಆಸ್ತಿ ಮೇಲೆ ಯಾರೋ ಬಂದು ಇರಕ್ಕಾಗಲ್ಲ. Because redemption is something like that. ವಿಮೋಚನೆ ಅಂದ್ರೆ ಹಾಗೆ ಇದೆ. You are already out of the hand of Satan. ನೀವು ಸೈತಾನ್ ಕೈಯಿಂದ ಹೊರಗಡೆ ಬಂದಿದ್ದೀರಿ. Now Satan cannot fool you and say no. Still I have a place. ಮತ್ತು ಸೈತಾನ್ ನಿಮಗೆ ವಂಚನೆ ಮಾಡಕ್ಕಾಗಲ್ಲ. ಇಲ್ಲ ಇನ್ನೂ ಆ ಸ್ಥಳ ನನಗೆ ಬೇಕು. He cannot tell no. I will give headache for you. ಆತನು ಹೇಳಕ್ಕಾಗಲ್ಲ, ಇಲ್ಲ ನಿಮಗೆ ತಲೆನೋವು ಕೊಡ್ತೇನೆ. Suppose if somebody is sitting in your land, what you will do? ಮತ್ತು ನಿಮ್ಮ ಜಾಗದ ಮೇಲೆ ಯಾರಾದ್ರೂ ಕೂತಿದ್ರೆ ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ನಿಮ್ ಪ್ಲಾಟ್ ಮೇಲೆ ಯಾರಾದ್ರೂ ಕೂತ್ರೆ ಏನ್ ಮಾಡ್ತೀರಿ? ಇಷ್ಟು ಡೀಸೆಂಟ್ ಆಗಿಬಿಟ್ಟಿಲ್ಲ. ಸಿಟ್ಟೇ ಬರಲ್ಲ ಯಾರಿಗೆ. ಏನ್ ಮಾಡಿ ಸಿಟ್ಟು ಬರ್ತದೆ ಬರಲ್ಲ. ಏನ್ ಮಾಡ್ತೀರಿ? ಓಡಿಸ್ತೀರಿ ಇಲ್ಲ? ಎಲ್ಲ ಯಾವ ಬಿಟ್ಟ ಏನ್ ಕನ್ನಡ ಎಲ್ಲ ಹೇಳ್ರಿ. ಓಡಿಸ್ತೀರಿ, ಜೋರಾಗಿ ಓಡಿಸ್ತೇವೆ. ಈಗ ತಲೆನೋವು ಬಂದದ್ದು ಏನ್ ಮಾಡ್ಬೇಕು? ತಲೆನೋವು ಬಂದ್ರೆ ಏನ್ ಮಾಡ್ಬೇಕು? ಲೈಕ್ ದಿಸ್ ಇಡು, ಓಡಿಸ್ತೇವೆ. ಮಾಡ್ರಿ ಓಡಿಸ್ಬೇಕು. ಹೊಟ್ಟೆ ನೋವು ಬಂದ ಏನ್ ಮಾಡ್ಬೇಕು? ಯು ಕಾಂಟ್ ಟೆಲ್ ನೋ ವಾಟ್ ಟು ಡು, ಐ ಗಾಟ್ ಇಟ್. ನೋ, ಯು ಶುಡ್ ನಾಟ್ ಶೋ ಟಾಲರೆನ್ಸ್. ಯು ಶುಡ್ ಸೇ ಗೋ ಇನ್ ಜೀಸಸ್ ನೇಮ್. ಮತ್ತು ನೀವು ಸುಮ್ಮನೆ ಬಂದಾಗ, ನೋವು ಸಮಸ್ಯೆಗಳು ಬಂದಾಗ ಸುಮ್ಮನೆ ಕೂಡಬಾರ್ದು. ನೀವು ಅದನ್ನು ಸಹಿಸಬಾರ್ದು, ಅದನ್ನು ಅಲ್ಲಿಂದ ಓಡಿಸ್ಬೇಕು. ಇನ್ ಜೀಸಸ್ ನೇಮ್ ಗೋ. ಯೇಸು ನಾಮದಲ್ಲಿ ಹೋಗು. ಬಿಕಾಸ್ ಯು ಆರ್ ರಿಡೀಮ್ಡ್ ಇನ್ ಕ್ರೈಸ್ಟ್. ಯು ಆರ್ ಯಾಕಂದ್ರೆ ಯೇಸು ಕ್ರಿಸ್ತನಲ್ಲಿ ನೀವು ಬಿಡುಗಡೆಯನ್ನು ಹೊಂದಿದ್ದೀರಿ. When we were sinners, we were slave for sin. ನಾವು ಪಾಪಿಗಳಾಗಿದ್ದಾಗ ನಾವು ಪಾಪಕ್ಕೆ ದಾಸರಾಗಿದ್ವಿ. We were dead in sin. ನಾವು ಪಾಪಗಳಲ್ಲಿ ಸತ್ತವರಾಗಿದ್ವಿ. Now we are child of God. ಈಗ ನಾವು ದೇವರ ಮಕ್ಕಳಾಗಿದ್ದೇವೆ. Sickness cannot touch my body. ರೋಗ ನನ್ನ ದೇಹವನ್ನು ಮುಟ್ಟಬಾರದು.
There's no right for any sickness to touch me. ನನ್ನ ದೇಹಕ್ಕೆ ರೋಗ ಮುಟ್ಟುವುದಕ್ಕೆ ಯಾವುದೇ ಅಧಿಕಾರ ಇಲ್ಲ. There is no right for any sickness, any disease to come on your body. ನಿಮ್ಮ ದೇಹದ ಮೇಲೆ ಯಾವುದೇ ರೋಗಗಳಾಗಲಿ ಯಾವುದೇ ವ್ಯಾಧಿಗಳಾಗಲಿ ಬರುವುದಕ್ಕೆ ಅಧಿಕಾರವಿಲ್ಲ. When it comes, you should tell, get out. ಒಂದು ವೇಳೆ ಬರುವುದಾದ್ರೆ ಅದನ್ನು ಓಡಿಸಬೇಕು. In Jesus' name. ಯೇಸು ನಾಮದಲ್ಲಿ. How many of you understand what I'm saying? ಎಷ್ಟು ಜನಕ್ಕೆ ಅರ್ಥ ಆಯ್ತು ನಾನು ಹೇಳಿದ್ದು? Same thing. Poverty, curse, failure, frustration, anything comes, what we should do? ಅದರಂತೆ ಬಡತನ, ಶಾಪಗಳು, ಯಾವುದೇ ಸಮಸ್ಯೆಗಳು ಬರುವುದಾದ್ರೆ ಏನ್ ಮಾಡ್ಬೇಕು? ಜೋರಾಗಿ ಮಾಡ್ಬೇಕಾ? ಆಕ್ಷನ್ ಮಾಡ್ರಿ, ಈಗ ಮಾಡ್ರಿ. ಟೆಲ್ ವಿತ್ ಆಕ್ಷನ್. ಓಡಿಸಬೇಕು. ಆಕ್ಷನ್ ಒಂದಿಗೆ ಹೇಳ್ರಿ, ಓಡಿಸಬೇಕು. ವಂಡರ್ಫುಲ್. Hallelujah. Hallelujah. Because now Satan has no right on you. ಯಾಕಂದ್ರೆ ಸೈತಾನನಿಗೆ ನಿಮ್ಮ ಮೇಲೆ ಅಧಿಕಾರ ಇಲ್ಲ. The blood of Jesus has purchased you. ಯೇಸುವಿನ ರಕ್ತ ನಿಮಗೆ ಕೊಂಡುಕೊಂಡಿದೆ. Jesus shed blood for you. ನಿಮಗಾಗಿ ಯೇಸು ರಕ್ತ ಸುರಿಸಿದ್ದಾನೆ. To redeem you out of the hand of Satan. ಸೈತಾನ ಕೈಗಳಿಂದ ನಿಮಗೆ ಬಿಡುಗಡೆ ಮಾಡುವುದಕ್ಕಾಗಿ. Hallelujah. Hallelujah. How many of you are happy? ಎಷ್ಟು ಜನ ನೀವು ಸಂತೋಷವಾಗಿದ್ದೀರಿ? This is important, okay? ಇದು ಬಹಳ ಪ್ರಾಮುಖ್ಯವಾಗಿದೆ. Illa somebody comes and puts shed on your plot. Will you call pastor, come and pray? ಯಾರಾದ್ರೂ ನಿಮ್ಮ ಜಗದ ಮೇಲೆ, ಪ್ಲಾಟ್ ಮೇಲೆ ಯಾರಾದ್ರೂ ಪತ್ರ ಹಾಕಿದ್ರೆ ನೀವು ಪಾಸ್ಟರ್ ಕರಿತೀರಾ? ಪಾಸ್ಟರೇ ಬಂದು ಪ್ರಾರ್ಥನೆ ಮಾಡ್ರಿ. ಯಾರು ಓಡಿಸ್ಬೇಕು? ನೀವು ಓಡಿಸ್ಬೇಕಾ, ನಾ ಓಡಿಸ್ಬೇಕಾ? ಎಲ್ಲರಿಗೆ ಸ್ವಲ್ಪ ಉಪವಾಸ ಪ್ರಾರ್ಥನೆ ಮಾಡ್ರಿ. ಉಪವಾಸ ಪ್ರಾರ್ಥನೆ ಮಾಡಿದ ಹೋಗ್ತಾರ ಇರ್ತಾರ ಅವರು? ಅಟ್ಲೀಸ್ಟ್ ಆನ್ಸರ್ ಸರಿ. ಉಪವಾಸ ಪ್ರಾರ್ಥನೆ ಮಾಡಿದ್ರೆ ಅವ್ರು ಹೋಗ್ತಾರ? ಏನ್ ಮಾಡ್ಬೇಕು? ಜೋರಾಗಿ Hallelujah. Be merciless for sickness. ರೋಗಕ್ಕೆ ನೀವು ಕರುಣೆಯಿಂದ ಇರಬೇಡ್ರಿ. ನೀವು ರೋಗಕ್ಕೆ ನೀವು ಕೋಪ ಮಾಡಿಕೊಳ್ಳ್ರಿ. Anything Satan brings, be merciless. ಮತ್ತು ಸೈತಾನ್ ತರುವಂತ ಯಾವುದೇ ವಿಷಯಗಳಿಗೆ ಕೋಪ ಮಾಡಿಕೊಳ್ಳ್ರಿ. Tell, get out in Jesus' name. ಯೇಸು ನಮ್ಮಲ್ಲಿ ಹೋಗಿ ಎಂಬುದಾಗಿ ಹೇಳ್ರಿ. That argument which comes in the family, argument, ವಾದಗಳು ಬರುವಾಗ ಕುಟುಂಬದಲ್ಲಿ ಏನ್ ಮಾಡಬೇಕು? ಏನ್ ಮಾಡ್ಬೇಕು? ಆಕ್ಷನ್. ನನ್ನ ಕೈ ತೋರಿಸ್ಬೇಕು. ಕೈ ತೋರಿಸ್ಲ ನಾನು ಎಲ್ಲರ ಕೈಲಿ ಸ್ಟೇಜ್ ಮೇಲೆ ಕರಿತೀನಿ ನೋಡಿ. ಏನ್ ಮಾಡ್ಬೇಕು? ವಂಡರ್ಫುಲ್. Hallelujah. Hallelujah. Because your house, love of God should be there, peace of God, joy of God should be there. ನಿಮ್ಮ ಮನೆಯಲ್ಲಿ ದೇವರ ಪ್ರೀತಿ, ದೇವರ ಸಮಾಧಾನ, ದೇವರ ಸಂತೋಷ ಇರಬೇಕು. Hallelujah. Hallelujah. Then the last part it says, in whom we have the forgiveness of sins. ಆತನಲ್ಲಿ ನಮಗೆ ಪಾಪದ ಪರಿಹಾರ ಉಂಟಾಗಿದೆ. In fact, Kannada translation is very good. ಕನ್ನಡ ತರ್ಜುಮೆಯಲ್ಲಿ ಚೆನ್ನಾಗಿದೆ. In English it says forgiveness. ಅಲ್ಲಿ ಕ್ಷಮಾಪಣೆ. ಅಲ್ಲಿ ಕ್ಷಮಾಪಣೆ ಅಷ್ಟೇ ಹೇಳ್ತದೆ. That is not right. ಅದು ಸರಿಯಾದದಲ್ಲ. It is remission of sins. ಪಾಪದ ಪರಿಹಾರ. Hallelujah. Hallelujah. I will tell what is the difference. ನಾನು ಇದರ ಒಂದು ವ್ಯತ್ಯಾಸ ಹೇಳ್ತೇನೆ ನಿಮಗೆ. Look here, all of you look here. ಎಲ್ಲರೂ ಈ ಕಡೆ ನೋಡ್ರಿ. See, when we commit sin, our sin deserves punishment. ನಾವು ಪಾಪ ಮಾಡಿದಾಗ ನಮ್ಮ ಪಾಪಕ್ಕೆ ಶಿಕ್ಷೆ ಆಗಬೇಕು. Compulsory. ಕಡ್ಡಾಯವಾಗಿ. All our punishments for the sin is cancelled. ನಮಗೆ ಬರಬೇಕಾದ ಎಲ್ಲ ಶಿಕ್ಷೆಗಳು ಅದು ಕ್ಯಾನ್ಸಲ್ ಆಗಿದೆ. It is cancelled. ಅದು ರದ್ದಾಗಿದೆ. It is something like this, you take a loan, government says now no need to pay the loan, it is cancelled. ಅದು ಈ ರೀತಿ ನೀವು ಲೋನ್ ತಗೊಳ್ತೀರಿ, ಗವರ್ಮೆಂಟ್ ಅವರು ಹೇಳ್ತಾರೆ ಲೋನ್ ಕ್ಯಾನ್ಸಲ್, ಲೋನ್ ಕಟ್ಟೋದೇ ಬೇಡ. Everything is cancelled. ಎಲ್ಲವೂ ಕ್ಯಾನ್ಸಲ್ ಆಯ್ತು. All the punishment is cancelled. ಎಲ್ಲ ಶಿಕ್ಷೆ ಕ್ಯಾನ್ಸಲ್ ಆಯ್ತು. Say, all the punishments are cancelled. ಎಲ್ಲ ಶಿಕ್ಷೆಗಳು ಕ್ಯಾನ್ಸಲ್ ಆಗಿದೆ. Through the blood of Jesus. ಯೇಸುವಿನ ರಕ್ತದ ಮೂಲಕ. All my sin God has removed away from me. ನನ್ನ ಎಲ್ಲ ಪಾಪಗಳನ್ನು ದೇವರು ದೂರ ತೆಗೆದಿದ್ದಾನೆ. As far as east is from west, he has removed it. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ಮಾಡಿದ್ದಾನೆ. These four things happens when a person is born again. ಈ 4 ಸಂಗತಿಗಳು ಆಗ್ತದೆ ಯಾವಾಗ ಒಬ್ಬ ವ್ಯಕ್ತಿ ರಕ್ಷಣೆಯನ್ನು ಹೊಂದುತ್ತಾನೆ. So who is a sinner? ಈಗ ಪಾಪಿ ಯಾರು? He is dead.
ಸತ್ತವನು, he is a slave for sin, ಪಾಪಕ್ಕೆ ಗುಲಾಮನು, he is blind. ಆತನು ಕೂಡನು. What happens when he comes to Jesus? ಯೇಸುವಿನ ಬಳಿಗೆ ಬಂದಾಗ ಏನಾಗ್ತದೆ? Sinner needs Jesus. ಪಾಪಿಗೆ ಯೇಸು ಬೇಕು. When he comes to Jesus, ಆತನು ಯೇಸು ಬಳಿಗೆ ಬಂದಾಗ God delivers him from the power of darkness. ದೇವರು ಅವನನ್ನು ಅಂಧಕಾರದ ಶಕ್ತಿಯಿಂದ ಬಿಡುಗಡೆ ಮಾಡ್ತಾನೆ. He has translated us into the kingdom of his son through new birth. ತನ್ನ ಮಗನ ರಾಜ್ಯದೊಳಗೆ ನಮ್ಮನ್ನು ಸೇರಿಸ್ತಾನೆ, ಹೊಸ ಜನ್ಮವನ್ನು ಕೊಡುವುದರ ಮೂಲಕ. Through the blood of Jesus we have been redeemed. ಯೇಸು ಕ್ರಿಸ್ತನ ರಕ್ತದ ಮೂಲಕ ಅವರು ವಿಮೋಚನೆಯನ್ನು ಹೊಂದಿದ್ದಾರೆ. Through the blood of Jesus we have the remission of sins. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮಗೆ ಪಾಪದ ಪರಿಹಾರ ಉಂಟಾಗಿದೆ. See, now we are born again. All these things already happened to us. ಈಗ ನಾವು ಹೊಸದಾಗಿ ಹುಟ್ಟಿದ್ದೇವೆ. ಈ ಎಲ್ಲ ಸಂಗತಿಗಳು ನಮಗೆ ಆಗಲೇ ಆಗಿದೆ. But sometimes we live in the world, everything happens in the flesh. ಮತ್ತು ನಾವು ಕೆಲವು ಸಾರಿ ನಾವು ಲೋಕದಲ್ಲಿ ಜೀವಿಸುವ ಕಾರಣ ಎಲ್ಲವೂ ಶರೀರದಲ್ಲಿ ಉಂಟಾಗ್ತದೆ. Temptation comes. ಶೋಧನೆಗಳು ಬರ್ತವೆ. Actually sometimes sickness comes. ರೋಗಗಳು ಸಹ ಬರ್ತವೆ. But when it comes, you should tell what Christ has done for you. ಆದರೆ ಅವುಗಳು ಬರುವಾಗ ಕ್ರಿಸ್ತನು ನಿಮಗಾಗಿ ಯಾವುದನ್ನು ಮಾಡಿದ್ದಾನೋ ಅದನ್ನು ನೀವು ಹೇಳಬೇಕು. You will be a overcomer. ನೀವು ಜಯಶಾಲಿಗಳಾಗಿರ್ತೀರಿ. Hallelujah. Hallelujah. Shall we tell 4 things in Kannada? ಈ 4 ಸಂಗತಿಗಳನ್ನು ಕನ್ನಡದಲ್ಲಿ ಹೇಳೋಣವಾ? ದೇವರು ನನ್ನನ್ನು ಸೈತಾನನ ಅಂಧಕಾರದ ಶಕ್ತಿಯೊಳಗಿಂದ ಬಿಡುಗಡೆ ಮಾಡಿದ್ದಾನೆ. ದೇವರು ನನ್ನನ್ನು ತನ್ನ ಮಗನ ರಾಜ್ಯದೊಳಗೆ ನನ್ನನ್ನು ಸೇರಿಸಿದ್ದಾನೆ. ದೇವರು ತನ್ನ ಮಗನ ರಕ್ತದ ಮೂಲಕ ನನಗೆ ವಿಮೋಚನೆಯನ್ನು ಕೊಟ್ಟಿದ್ದಾನೆ. ದೇವರು ನನಗೆ ತನ್ನ ಮಗನ ರಕ್ತದ ಮೂಲಕ ಪಾಪ ಪರಿಹಾರ ಉಂಟು ಮಾಡಿದ್ದಾನೆ. ಈಗ ನನ್ನ ಎಲ್ಲ ಶಿಕ್ಷೆಗಳು ಕ್ಯಾನ್ಸಲ್ ಆಗಿದೆ. Hallelujah. Hallelujah. I'll tell you, you tell these 4 things. ಈ 4 ವಿಷಯಗಳನ್ನು ನೀವು ಹೇಳಿರಿ. Keep thinking about it. ಅದರ ಬಗ್ಗೆ ಯೋಚನೆ ಮಾಡ್ತಾ ಇರಿ. You will be free from sin consciousness. ನೀವು ಪಾಪದ ಮನವರಿಕೆಯಿಂದ ನಾನು ಪಾಪಿ ಎಂಬುದಾಗಿ ಆ ಯೋಚನೆ ಬರ್ತದಲ್ಲ, ಅದರಿಂದ ದೂರವಾಗಿರ್ತೀರಿ. Even Satan cannot influence your thought life. ನಿಮ್ಮ ಯೋಚನೆ ಜೀವಿತದ ಮೇಲೆ ಸೈತಾನನು ಪ್ರಭಾವ ಬೀರಕ್ಕಾಗಲ್ಲ. Your life will become victorious. ನಿಮ್ಮ ಜೀವಿತ ಜಯವಾಗಿರ್ತದೆ. Amen. Shall we all stand up? ನಾವು ಎದ್ದು ನಿಂತುಕೊಳ್ಳೋಣ. I'll continue. Just started the message today. This is the ನಾನು ನನ್ನ ಸಂದೇಶವನ್ನು ಈಗ ಪ್ರಾರಂಭ ಮಾಡಿದ್ದೇನೆ. ಅನೇಕ ವಿಷಯಗಳಿದೆ, ನಾನು ಮುಂದುವರಿಸಿಕೊಂಡು ಹೋಗ್ತೇನೆ. These 4 things you should never forget. ಈ 4 ವಿಷಯಗಳನ್ನು ಮರೆತು ಬಿಡಬಾರದು. Keep telling, keep telling, keep telling. ಬಾಯಿಂದ ಹೇಳ್ತಾ ಇರಿ, ಹೇಳ್ತಾ ಇರಿ, ಹೇಳ್ತಾ ಇರಿ. Shall we all close our eyes? ನಾವು ಕಣ್ಣುಗಳನ್ನು ಮುಚ್ಚೋಣ. I want you to just lift up your hands and thank God. ನಾವು ನಮ್ಮ ಕೈಗಳನ್ನು ಎತ್ತಿಕೊಂಡು ನಾವು ದೇವರಿಗೆ ಸ್ತೋತ್ರ ಮಾಡೋಣ. Thank Him, thank Him. ಆತನಿಗೆ ವಂದನೆ ಸಲ್ಲಿಸೋಣ.